ಎಲ್ಲರಿಗೂ ನಮಸ್ಕಾರ. ನಾವು ದಿನನಿತ್ಯ ಬಳಸೋ ಎಷ್ಟೋ ಮಾಡರ್ನ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ಹೇಗೆ ತಯಾರಿಸ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಬನ್ನಿ, ಇವತ್ತು ನಾವು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಒಂದು ಅದ್ಭುತ ಪ್ರಪಂಚದೊಳಗೆ ಹೋಗಿ ನೋಡೋಣ. ಹೌದು, ಯೋಚನೆ ಮಾಡಿ. ದೊಡ್ಡ ದೊಡ್ಡ ಜೆಟ್ ವಿಮಾನಗಳಿಂದ ಹಿಡಿದು ನಮ್ಮ ದೇಹದೊಳಗಿಡೋ ಮೆಡಿಕಲ್ ಇಂಪ್ಲಾಂಟ್ಸ್ವರೆಗೂ ಇವತ್ತಿನ ಅತ್ಯಾಧುನಿಕ ವಸ್ತುಗಳನ್ನ ನಿಜವಾಗ್ಲೂ ಹೇಗೆ ತಯಾರಿಸ್ತಾರೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವೊಂದು ಮಾಡರ್ನ್ ಫ್ಯಾಕ್ಟರಿಯೊಳಗೆ ಒಂದು ಸಣ್ಣ ಟೂರ್ ಹೋಗ್ಬರ್ಬೇಕು. ಸರಿ, ಯಾವುದೇ ವಸ್ತುವಿನ ತಯಾರಿಕೆ ಶುರುವಾಗುವುದೇ ಅದಕ್ಕೆ ಬಳಸೋ ಸಾಮಗ್ರಿಗಳಿಂದ ಅಲ್ವಾ? ಮೊದಲೆಲ್ಲ ಮರ, ಉಕ್ಕು ಬಳಸ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಅದು ಶುರುವಾಗೋದೇ ಅಡ್ವಾನ್ಸ್ಡ್ ಮಟೀರಿಯಲ್ಸ್ಗಳಿಂದ. ಒಂದು ಕಾಲದಲ್ಲಿ ವಿಮಾನಗಳನ್ನ ಮರ ಮತ್ತೆ ಬಟ್ಟೆ ಉಪಯೋಗಿಸಿ ಮಾಡ್ತಿದ್ರು ಅಂದ್ರೆ ನಂಬೋಕಾಗುತ್ತಾ? ಆದ್ರೆ ಇವತ್ತು ನೋಡಿ, ಅಲ್ಯೂಮಿನಿಯಂ, ಟೈಟಾನಿಯಂ, ಕಾಂಪೋಸಿಟ್ ಮಟೀರಿಯಲ್ಸ್ ಹೀಗೆ ತುಂಬಾನೇ ಗಟ್ಟಿಯಾದ ಬಾಳಿಕೆ ಬರೋ ವಸ್ತುಗಳನ್ನ ಬಳಸ್ತೀವಿ. ಈ ಒಂದು ಬದಲಾವಣೆ ಇದೆಯಲ್ಲ, ಇದು ಇಡೀ ಕ್ಷೇತ್ರದಲ್ಲೇ ಒಂದು ಕ್ರಾಂತಿಯನ್ನೇ ಮಾಡಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಅಲ್ಯೂಮಿನಿಯಂ. ಇದು ನೋಡೋಕೆ ತೂಕದಲ್ಲಿ ತುಂಬಾನೇ ಹಗುರ, ಆದ್ರೆ ಇದರ ಶಕ್ತಿ ಮಾತ್ರ ಅದ್ಭುತ. ಇದೇ ಕಾರಣಕ್ಕೆ ಇದನ್ನ ವಿಮಾನದ ಹೊರಕವಚ ಅಂದ್ರೆ ಅದರ ಸ್ಕಿನ್ ಮಾಡೋಕೆ ಜಾಸ್ತಿ ಬಳಸ್ತಾರೆ. ಆದ್ರೆ ಇದ್ರಲ್ಲೂ ಒಂದ್ ಸಣ್ಣ ಸಮಸ್ಯೆ ಇದೆ. ಅದೇನಪ್ಪಾ ಅಂದ್ರೆ ಟೆಂಪರೇಚರ್ ತುಂಬಾ ಜಾಸ್ತಿ ಆದ್ರೆ ಇದು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅಲ್ಯೂಮಿನಿಯಂಗಿರೋ ಆ ಸಮಸ್ಯೆಗೆ ಉತ್ತರ ಟೈಟೇನಿಯಂ. ಇದನ್ನ ಒಂದು ರೀತಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹೌದು, ಇದು ಸ್ವಲ್ಪ ದುಬಾರಿ, ಆದ್ರೆ ಎಂಥ ಹೆಚ್ಚಿನ ತಾಪಮಾನ, ಎಂಥ ಒತ್ತಡ ಇದ್ರೂ ಇದು ತಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ತುಕ್ಕು ಹಿಡಿಯೋದಿಲ್ಲ. ಅದಕ್ಕೆ ನೋಡಿ, ಏರೋಸ್ಪೇಸ್ ಮತ್ತೆ ಮಿಲಿಟರಿ ಉಪಕರಣಗಳಲ್ಲಿ ಟೈಟೇನಿಯಂ ಇಲ್ದೆ ಕೆಲ್ಸನೇ ಆಗಲ್ಲ. ಇನ್ನು ಕಾಂಪೋಸಿಟ್ ಮೆಟೀರಿಯಲ್ಸ್ಗಳ ಕಥೆನೇ ಬೇರೆ. ಇವುಗಳನ್ನ ಒಂದು ಬೇಸ್ ಮೆಟೀರಿಯಲ್ ಜೊತೆ ರೆಸಿನ್ ಸೇರಿಸಿ ಮಾಡ್ತಾರೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ತೂಕದಲ್ಲಿ ಹಕ್ಕಿಯಷ್ಟು ಹಗುರ, ಆದ್ರೆ ಶಕ್ತಿ ಮಾತ್ರ ಆನೆಗಿಂತ ಬಲಿಷ್ಠ. ಇದರಿಂದ ವಾಹನಗಳಲ್ಲಿ ಇಂಧನದ ಖರ್ಚು ಅಂದ್ರೆ ಮೈಲೇಜ್ ಜಾಸ್ತಿ ಆಗುತ್ತೆ. ಸೊ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಸರಿ, ಈಗ ನಮ್ಮ ಹತ್ರ ಅದ್ಭುತವಾದ ಮಟೀರಿಯಲ್ಸ್ಗಳಿವೆ, ಎಲ್ಲ ಓಕೆ. ಆದ್ರೆ ಇವುಗಳಿಗೆ ನಮ್ಗೆ ಬೇಕಾದ ಆಕಾರ ಕೊಡೋದು ಹೇಗೆ? ಕೆಲವು ಶೇಪ್ಸ್ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ ಅಲ್ವಾ? ಬನ್ನಿ, ಈಗ ಅಂಥ ಅಸಾಧ್ಯ ಅನ್ಸೋ ಆಕಾರಗಳನ್ನ ಹೇಗೆ ಮಾಡ್ತಾರೆ, ಆ ಕ್ರಾಂತಿಕಾರಿ ಪ್ರಾಸೆಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡೋ ಮುಖ್ಯವಾದ ಕಾನ್ಸೆಪ್ಟ್ ಅಂದ್ರೆ ಸಂಯೋಜನೀಯ ಉತ್ಪಾದನೆ. ಸರಳವಾಗಿ ಹೇಳ್ಬೇಕು ಅಂದ್ರೆ 3D ಪ್ರಿಂಟಿಂಗ್. ಇದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಸ್ತುವನ್ನ ಕೆತ್ತಿ ಆಕಾರ ಕೊಡೋ ಬದಲು ಲೇಯರ್ ಬೈ ಲೇಯರ್ ಅಂದ್ರೆ ಪದರ ಪದರವಾಗಿ ಮೆಟೀರಿಯಲ್ ಸೇರಿಸ್ತಾ ಹೋಗಿ ಒಂದು ವಸ್ತುವನ್ನೇ ನಿರ್ಮಾಣ ಮಾಡಲಾಗುತ್ತೆ. ಇದು ನಾವು ನೋಡಿರೋ ಹಳೆ ವಿಧಾನಗಳಿಗಿಂತ ಸಂಪೂರ್ಣವಾಗಿ ಬೇರೆ. ಸಿಂಟರಿಂಗ್ ಇದು 3D ಪ್ರಿಂಟಿಂಗ್ನಲ್ಲೇ ಬರೋ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಇದರಲ್ಲಿ ಮೊದಲು ಒಂದು ಅಚ್ಚಿಗೆ ಲೋಹದ ಪುಡಿಯನ್ನ ತುಂಬಿಸ್ತಾರೆ. ಆಮೇಲೆ ಅದರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಫರ್ನೆಸ್ನಲ್ಲಿಟ್ಟು ಬಿಸಿ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಪುಡಿಯ ಕಣಗಳೆಲ್ಲ ಒಂದುಕೊಂಡು ಅಂಟುಕೊಂಡು ಕರಗಿ ಗಟ್ಟಿಯಾದ ಒಂದು ಭಾಗವಾಗಿ ರೆಡಿಯಾಗುತ್ತೆ. ಏರೋಸ್ಪೇಸ್ ಇರ್ಲಿ, ಆಟೋಮೋಟಿವ್ ಇರ್ಲಿ, ಈಗ ಎಲ್ಲ ಕಡೆ ಇದನ್ನ ಬಳಸ್ತಿದ್ದಾರೆ. ಇದು ನೋಡಿ, ಅಲ್ಟ್ರಾಸಾನಿಕ್ ಮಷೀನಿಂಗ್. ತುಂಬಾನೇ ಇಂಟ್ರೆಸ್ಟಿಂಗ್ ಟೆಕ್ನಿಕ್ ಇದು. ಇದನ್ನ ಹೇಗೆ ಕಲ್ಪಿಸ್ಕೊಳ್ಬಹುದು ಅಂದ್ರೆ ಒಂದು ಸಣ್ಣ ಆದ್ರೆ ಸಖತ್ ಫಾಸ್ಟ್ ಆಗಿ ಕೆಲಸ ಮಾಡೋ ಜಾಕ್ ಹ್ಯಾಮರ್ ಇದ್ದಾಗೆ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಬಳಸಿ ಗಾಜು, ಸಿರಾಮಿಕ್ಸ್ ನಂತಹ ரொம்ப ಗಟ್ಟಿ ವಸ್ತುಗಳ ಮೇಲಿಂದ ಕೂಡ ಮೆಟೀರಿಯಲ್ ಅನ್ನ ತುಂಬಾನೇ ನಿಖರವಾಗಿ ತೆಗೆದು ಹಾಕಬಹುದು. ಇನ್ನೊಂದು ವಿಧಾನ ಇದೆ, ಅದು ಎಲೆಕ್ಟ್ರಾನ್ ಬೀಮ್ ಮಷೀನಿಂಗ್. ಇದರ ಹೆಸರಲ್ಲೇ ಇದೆ ನೋಡಿ. ಇಲ್ಲಿ ಪವರ್ಫುಲ್ ಎಲೆಕ್ಟ್ರಾನ್ಗಳ ಒಂದು ಕಿರಣ ಅಂದ್ರೆ ಬೀಮ್ನ ಬಳಸಿ ಲೋಹವನ್ನ ಕರಗಿಸಿ ಆವಿ ಮಾಡ್ಬಿಡ್ತಾರೆ. ಹೀಗೆ ಮಾಡೋದ್ರಿಂದ ಎಷ್ಟೇ ಕಾಂಪ್ಲೆಕ್ಸ್ ಡಿಸೈನ್ ಇದ್ರೂ ಸರಿ, ಅದನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಕೆತ್ತಬಹುದು. ನೀರಿನಿಂದ ಕತ್ತರಿಸೋದು ಅಂದ್ರೆ ಹೌದು, ವಾಟರ್ ಜೆಟ್ ಕಟಿಂಗ್. ಇದರ ಪವರ್ ಹೇಗಿರುತ್ತೆ ಗೊತ್ತಾ? ಇದೊಂದು ಕೋಲ್ಡ್ ಕಟಿಂಗ್ ಪ್ರಾಸೆಸ್. ಅಂದ್ರೆ ಇಲ್ಲಿ ಸ್ವಲ್ಪನೂ ಹೀಟ್ ಉತ್ಪತ್ತಿ ಆಗಲ್ಲ. ಹಾಗಾಗಿ ಒಂದು ಮೆತ್ತನೆಯ ಬಟ್ಟೆಯಿಂದ ಹಿಡಿದು ಗಟ್ಟಿಯಾದ ಕಾಂಪೋಸಿಟ್ಗಳವರೆಗೂ ಯಾವುದೇ ವಸ್ತುವನ್ನ ಅದಕ್ಕೆ ಚೂರು ಡ್ಯಾಮೇಜ್ ಆಗದ ಹಾಗೆ ಕಟ್ ಮಾಡಬಹುದು. ಅಂಡ್ ಇದು ಎಕೋ ಫ್ರೆಂಡ್ಲಿ ಕೂಡ. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟು ಕಾಂಪ್ಲೆಕ್ಸ್ ಆಗಿ ತಯಾರಿಸಿದ ಈ ಭಾಗಗಳು ಪರ್ಫೆಕ್ಟ್ ಆಗಿ ಇವೆ, ಇದರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಖಚಿತಪಡಿಸಿಕೊಳ್ಳೋದು ಹೇಗೆ? ಬನ್ನಿ, ನಮ್ಮ ಮುಂದಿನ ಸೆಕ್ಷನ್ ಅಲ್ಲಿ ಕ್ವಾಲಿಟಿ ಮತ್ತೆ ಸೇಫ್ಟಿಯನ್ನ ಹೇಗೆ ಚೆಕ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಇದಕ್ಕಾಗಿಯೇ ಇರೋದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಥವಾ ಶಾರ್ಟ್ ಆಗಿ NDT. ಇದರ ಹೆಸರೇ ಹೇಳೋ ಹಾಗೆ ವಸ್ತುವಿಗೆ ಯಾವುದೇ ಡ್ಯಾಮೇಜ್ ಮಾಡದೆ ಅದನ್ನ ಟೆಸ್ಟ್ ಮಾಡೋದು. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಕೋಟಿ ಗಟ್ಲೆ ಬೆಲೆ ಬಾಳೋ ಭಾಗವನ್ನ ಹಾಳು ಮಾಡದೆ ಅದರೊಳಗಿನ ಸಣ್ಣ ಪುಟ್ಟ ದೋಷಗಳನ್ನು ಪತ್ತೆ ಮಾಡಬಹುದು. ಇಲ್ಲೊಂದು ಆಶ್ಚರ್ಯಕರವಾದ ವಿಷಯ ಇದೆ.
ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಕೂಡ ಸುಮಾರು 80% ಇನ್ಸ್ಪೆಕ್ಷನ್ಸ್ಗಳನ್ನ ಟ್ರೈನಿಂಗ್ ಪಡೆದ ಇನ್ಸ್ಪೆಕ್ಟರ್ಗಳು ಬರೀ ಕಣ್ಣಿನಲ್ಲೇ ಮಾಡ್ತಾರೆ. ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಬಂದ್ರೂ ಮನುಷ್ಯರ ಪರಿಣತಿ, ಅವರ ಅನುಭವ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಪೆನಿಟ್ರೆಂಟ್ ಟೆಸ್ಟಿಂಗ್ ಅನ್ನೋದು ತುಂಬಾನೇ ಚಾಣಾಕ್ಷ ವಿಧಾನ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ಒಂದು ಫ್ಲೋರೆಸೆಂಟ್ ಡೈ ಅಂದ್ರೆ ಒಂದು ಬಣ್ಣವನ್ನ ವಸ್ತುವಿನ ಮೇಲೆ ಹಾಕ್ತಾರೆ. ಆಮೇಲೆ ಅದನ್ನ ಕ್ಲೀನಾಗಿ ಒರೆಸಿಬಿಡ್ತಾರೆ. ನಂತರ ಒಂದು ಡೆವಲಪರ್ ಅನ್ನೋ ಪೌಡರ್ ಹಾಕಿದಾಗ ಎಲ್ಲಾದ್ರೂ ಸಣ್ಣ ಬಿರುಕುಗಳಿದ್ರೆ ಅದರೊಳಗೆ ಸೇರ್ಕೊಂಡಿದ್ದ ಬಣ್ಣ ಹೊರಗೆ ಬರುತ್ತೆ. ಇದನ್ನ ಕಪ್ಪು ಬೆಳಕಿನಲ್ಲಿ ಅಂದ್ರೆ ಬ್ಲ್ಯಾಕ್ ಲೈಟ್ನಲ್ಲಿ ನೋಡಿದಾಗ ಆ ಬಿರುಕುಗಳು ಫಳಫಳ ಅಂತ ಹೊಳಿತವೆ. ಹೀಗೆ ಕಣ್ಣಿಗೆ ಕಾಣಿಸದ ದೋಷಗಳನ್ನು ಕಂಡಿಡಿಬಹುದು. ಇಲ್ಲಿಯವರೆಗೂ ನಾವು ಒಂದೊಂದು ಭಾಗದ ಬಗ್ಗೆ ಮಾತಾಡಿದ್ವಿ. ಈಗ ಇಡೀ ಫ್ಯಾಕ್ಟರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಕಡೆ ಗಮನ ಕೊಡೋಣ. ಯಾಕಂದ್ರೆ ಇವತ್ತಿನ ಫ್ಯಾಕ್ಟರಿಗಳು ಅಂದ್ರೆ ಬರೀ ಮಷೀನ್ಸ್ಗಳನ್ನ ಒಂದು ಕಡೆ ಇಡೋದಲ್ಲ, ಅವುಗಳು ಸ್ಮಾರ್ಟ್ ಆಗಿವೆ, ಆಟೋಮೇಟೆಡ್ ಆಗಿವೆ. ಈ ಚಿತ್ರದಲ್ಲಿ ನೋಡಿ, ಆಟೋಮೇಷನ್ನಲ್ಲಿ 5 ಲೆವೆಲ್ಸ್ ಇವೆ. ಇದು ಹೇಗೆ ಅಂದ್ರೆ, ಲೆವೆಲ್ 1ರಲ್ಲಿ ಒಂದು ಮೆಷೀನ್ ಮೇಲಿರೋ ಸಣ್ಣ ಸೆನ್ಸಾರ್ನಿಂದ ಶುರುವಾಗಿ ಲೆವೆಲ್ 5ರ ಹೊತ್ತಿಗೆ ಇಡೀ ಕಂಪನಿಯ ಇನ್ಫಾರ್ಮೇಶನ್ ಸಿಸ್ಟಮ್ವರೆಗೂ ಹೋಗುತ್ತೆ. ಅಂದ್ರೆ ಕಂಟ್ರೋಲ್ ಮತ್ತು ಇಂಟೆಲಿಜೆನ್ಸ್ ಒಂದೊಂದೇ ಲೇಯರ್ನಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಪ್ರತಿ ಹಂತವು ಅದರ ಮುಂದಿನ ಹಂತಕ್ಕೆ ಒಂದು ಬೇಸ್ಮೆಂಟ್ ಇದ್ದ ಹಾಗೆ. ಈ ಆಟೋಮೇಟೆಡ್ ಸ್ಟೋರೇಜ್ ಸಿಸ್ಟಮ್ಸ್ ಅಂದ್ರೆ AS/RS ಇಂದ ಏನ್ ಪ್ರಯೋಜನ? ಒಂದನೇದು, ಕೆಲಸಗಾರರ ಖರ್ಚು ಕಮ್ಮಿ ಆಗುತ್ತೆ. ಎರಡನೇದು, ಕೆಲಸದ ಜಾಗದಲ್ಲಿ ಸೇಫ್ಟಿ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಜಾಗವನ್ನ, ಅದರಲ್ಲೂ ಎತ್ತರದ ಜಾಗವನ್ನ ಚೆನ್ನಾಗಿ ಬಳಸ್ಕೊಳ್ಬಹುದು. ಇದರಿಂದ ನಿಖರತೆ, ಉತ್ಪಾದನೆ, ದಕ್ಷತೆ ಎಲ್ಲವೂ ಹೆಚ್ಚಾಗತ್ತೆ. ಇದೆಲ್ಲವೂ ಸಾಧ್ಯ ಆಗೋದು ಹೇಗೆ ಅಂತೀರಾ? ಅದಕ್ಕೆ ಕಾರಣ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT. ಅಂದ್ರೆ ಫ್ಯಾಕ್ಟರಿಯಲ್ಲಿರೋ ಪ್ರತಿಯೊಂದು ಮಷೀನ್, ಪ್ರತಿಯೊಂದು ಸೆನ್ಸರ್ ಎಲ್ಲವೂ ಇಂಟರ್ನೆಟ್ ಮೂಲಕ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಅವು ತಮ್ಮಷ್ಟಕ್ಕೆ ತಾವೇ ಡೇಟಾ ವಿನಿಮಯ ಮಾಡ್ಕೊಳ್ತವೆ. ಇದರಿಂದ ಇಡೀ ಪ್ರೊಡಕ್ಷನ್ ಲೈನ್ ತುಂಬಾನೇ ಸ್ಮಾರ್ಟ್ ಆಗಿ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡೋ ಹಾಗೆ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಫ್ಯಾಕ್ಟರಿಗಳು ಸಂಪೂರ್ಣವಾಗಿ ಕನೆಕ್ಟೆಡ್ ಆಗಿ ಪೂರ್ತಿ ಸ್ಮಾರ್ಟ್ ಆದಾಗ ಇವತ್ತು ನಮಗೆ ಅಸಾಧ್ಯ ಅಂತ ಅನ್ಸೋ ಯಾವೆಲ್ಲ ಹೊಸ ವಸ್ತುಗಳನ್ನ, ಹೊಸ ಟೆಕ್ನಾಲಜಿಗಳನ್ನ ನಾವು ಮುಂದೆ ತಯಾರಿಸಬಹುದು? ಈ ತಂತ್ರಜ್ಞಾನದ ಭವಿಷ್ಯ ನಮ್ಮ ಊಹೆಗೂ ಮೀರಿದ್ದಾಗಿರಬಹುದು ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.